ವೆಲ್ ನಮಸ್ತೆ ಎಲ್ಲ ಕರ್ನಾಟಕದ ಜನತೆಗೆ. ಸೊ ನಾನು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ನ ಮುಂದುವರೆದ ಭಾಗ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋದಲ್ಲಿ ನಿಮ್ಗೆ ಹೌ ದ ಸ್ಟಾಕ್ ಮಾರ್ಕೆಟ್ ವರ್ಕ್ಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅಂಡ್ ಮೊದಲನೇ ಬಾರಿ ನೀವು ಈ ವಿಡಿಯೋ ನೋಡ್ತಾ ಇದ್ರೆ, ಸೊ ಪ್ರೀವಿಯಸ್ಲಿ ನಾನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ. ಅಂಡ್ ಅದರಲ್ಲಿ ನಾನು ಕ್ಯಾಶ್ ಮಾರ್ಕೆಟ್ ಅಂದ್ರೆ ಏನು, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅಂಡ್ ETF ಅಂತ ಅಂದ್ರೆ ಏನು, ತುಂಬಾ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗೆ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಅಂತ, ಯಾವ ತರ ಬೈ ಸೆಲ್ ಆಗುತ್ತೆ, ಅದನ್ನೆಲ್ಲರೂ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋಸ್ ನೆಲ್ಲ ನೋಡ್ಕೊಂಡು ಬಂದು ಈ ವಿಡಿಯೋ ಕಂಟಿನ್ಯೂ ಮಾಡಿ, ರೈಟ್. ಸೊ ಈ ವಿಡಿಯೋದಲ್ಲಿ ನಾನು ಏನೇನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೆ, IPO ಅಂತಂದ್ರೆ ಏನು, ಸೆಕೆಂಡರಿ ಮಾರ್ಕೆಟ್ ಅಂತ ಅಂದ್ರೆ ಏನು, ಪ್ರೈಮರಿ ಮಾರ್ಕೆಟ್ಗೂ ಮತ್ತೆ ಸೆಕೆಂಡರಿ ಮಾರ್ಕೆಟ್ಗೂ ಇರೋಂತ ವ್ಯತ್ಯಾಸ ಏನು, ಅಂಡ್ ನಿಮ್ಗೆ ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಯಾವ್ದ್ಯಾವ್ದು, ಮತ್ತೆ ಅದರ ಹಿಂದೆ ಇರೋ ರೀಸನ್ಸ್ ಏನು, ಆಮೇಲೆ ಲೈಕ್ ನೀವು ಇದಕ್ಕೆ ಮುಂಚೆನೆ ಇಂಡೆಕ್ಸ್ ಬಗ್ಗೆ ಹೇಳಿದೀನಿ. ಇಂಡೆಕ್ಸ್ ಅಂದ್ರೆ ಏನು ಅಂತ, NSE ಅವ್ರದ್ದು ನಿಫ್ಟಿ 50, BSE ಅವ್ರದ್ದು ಸೆನ್ಸೆಕ್ಸ್, ಅಂಡ್ ಬ್ಯಾಂಕ್ ನಿಫ್ಟಿ ಇದೆ, ನಿಫ್ಟಿ ಅವ್ರದ್ದು ಫಿನ್ ನಿಫ್ಟಿ ಅಂತ ಇದೆ. ಸೊ ಆ ಇಂಡೆಕ್ಸ್ ಎಲ್ಲ ಹೇಗ್ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲ ಗಮನ ಕೊಟ್ಟು ಕೇಳಿ. ಇಫ್ ಇನ್ ಕೇಸ್ ನಿಮ್ಗೆ ನನ್ನ ಪರಿಚಯ ಇಲ್ಲ ಅಂತ ಅಂದ್ರೆ, ನನ್ನ ಹೆಸರು ಸಂತೋಷ್ ಅಂತ. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟೀಚ್ ಮಾಡ್ತೀನಿ, ಅಂದ್ರೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಏನಪ್ಪಾ ಇವ್ರು ಸುಮ್ಮನೆ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತಾರೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನೊಬ್ಬ ಸರ್ಟಿಫೈಡ್ NISM ರಿಸರ್ಚ್ ಅನಲಿಸ್ಟ್ ಪ್ಲಸ್ ಸರ್ಟಿಫೈಡ್ NISM ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಆ 2 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೀನಿ. ಸೊ ಅದರಿಂದ ನಿಮ್ಗೇನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ಮನುಷ್ಯ ಏನೋ ಒಂದು ಸುಮ್ಮನೆ ಹೇಳ್ತಾ ಇಲ್ಲ, ಈ ಮನುಷ್ಯನ ಹತ್ರ ನಾಲೆಜ್ ಇದೆ, ಸೊ ಅದನ್ನ ಶೇರ್ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಇದರಿಂದ ಗೊತ್ತಾಗುತ್ತೆ. ಸೊ ವಿತೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೌ ದ ಸ್ಟಾಕ್ ಮಾರ್ಕೆಟ್ ವರ್ಕ್ಸ್, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಪ್ರೈಮರಿ ಮಾರ್ಕೆಟ್ ವರ್ಸಸ್ ಸೆಕೆಂಡರಿ ಮಾರ್ಕೆಟ್. ಫಸ್ಟ್ ಆಫ್ ಆಲ್ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು, ಇಲ್ಲೇ ಅದ್ರ ಮೀನಿಂಗ್ ಕೊಟ್ಟಿದ್ದಾರೆ. ದ ಪ್ರೈಮರಿ ಮಾರ್ಕೆಟ್ ಇಸ್ ಅ ಕಂಪನಿ is a place where a company issues shares for the first time to raise money. ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಸೊ ಯಾವ್ದಾದ್ರೂ ಒಂದು ಕಂಪನಿ ತನ್ನ ಒಂದು ಶೇರ್ಸ್ ನ ಇಶ್ಯೂ ಮಾಡಿ, ತನ್ನ ಹತ್ರ ಇರೋ ಶೇರ್ಸ್ ನ ಇಶ್ಯೂ ಮಾಡಿ, ಸೊ ಅದು ತನ್ನ ಕಂಪನಿಗೆ ದುಡ್ಡನ್ನ ತಗೊಳ್ಬೇಕು ಅಂತಂದ್ರೆ, ಸೊ ಅದು ಎಲ್ಲಿ ಹೋಗ್ಬೇಕು, ಫಸ್ಟ್ ಪ್ರೈಮರಿ ಮಾರ್ಕೆಟ್ಗೆ. ಅದನ್ನೇ ನಾವು IPO ಅಂತ ಕರಿತೀವಿ. ಸೊ ರೀಸನ್ಸ್ ತುಂಬಾ ಇರ್ಬೋದು ದುಡ್ಡು ಬೇಕಾಗಿರೋದಕ್ಕೆ ಕಂಪನಿಗೆ. ಮೇ ಬಿ ಕಂಪನಿ ಏನೋ ಒಂದು ಎಕ್ಸ್ಪೆನ್ಷನ್ ಪ್ರೋಗ್ರಾಮ್ ಇರ್ಬೋದು, ಕಂಪನಿ ತುಂಬಾ ಎಕ್ಸ್ಪ್ಯಾಂಡ್ ಮಾಡುವಂತದ್ದು, ಅಥವಾ ಕಂಪನಿ ಬೇರೆ ಲೊಕೇಶನ್ ನಲ್ಲಿ ತನ್ನ ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇರ್ಬೋದು, ಅಥವಾ ತನ್ನ ಕಂಪನಿ ಇರೋ ಸಾಲನ ತೀರಿಸಬೇಕು ಅಂತ ಇರ್ಬೋದು, ಅಥವಾ ತನ್ನ ಕಂಪನಿ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ಗೆ ದುಡ್ಡು ಬೇಕಾಗಿರ್ಬೋದು. ಸೊ ನೀವ್ ಹೇಳ್ಬೋದು, ಸರ್ ಡೈರೆಕ್ಟ್ ಆಗಿ ಕಂಪನಿಯ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಬೋದಲ್ವಾ? ಎಸ್ ತಗೊಳ್ಬೋದು, ಬಟ್ ಅದಕ್ಕೆ ತುಂಬಾ ಡಾಕ್ಯುಮೆಂಟೇಶನ್ಸ್ ಎಲ್ಲ ಬೇಕಾಗುತ್ತೆ. ಈವನ್ ದ ಡಾಕ್ಯುಮೆಂಟೇಶನ್ ಎಲ್ಲ ಇದ್ರು ಕಂಪನಿಗೆ ಕೆಲವೊಂದ್ಸಲ ಏನ್ ಅನ್ಸುತ್ತೆ ಅಂತಂದ್ರೆ, ಸಾಲ ಎಲ್ಲ ಯಾಕಪ್ಪ, ನನ್ನ ಹತ್ರನೇ ಶೇರ್ಸ್ ಇದೆಯಲ್ವಾ, ಅದನ್ನೇ ನಾನು ಜನಗಳಿಗೆ ಕೊಟ್ಟು ಅದರಿಂದ ಬರೋ ದುಡ್ಡಿಂದ ನನ್ಗೆ ಯಾವ ತರ ಬೇಕು, ನನ್ಗೆ ಏನ್ ಬೇಕು ಆ ತರ ಉಪಯೋಗಿಸ್ಕೊಂಡು ಕಂಪನಿನ ಗ್ರೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ರೈಟ್. ಸೊ ಪ್ರೈಮರಿ ಮಾರ್ಕೆಟ್ ಅಂದ್ರೂ ಒಂದೇನೆ, IPO ಅಂತ ಅಂದ್ರೂ ಒಂದೇನೆ. IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇನಿಷಿಯಲ್ ಅಂದ್ರೆ ಮೊದಲನೇ ಬಾರಿ ಅಂತ, ಪಬ್ಲಿಕ್ ಅಂದ್ರೆ ಪೀಪಲ್ ಲೈಕ್ ಯು ಅಂಡ್ ಮೀ, ಅಂದ್ರೆ ಜನಗಳು, ನಾವು, ನೀವು, ಬ್ಯಾಂಕ್ಸ್, ಮ್ಯೂಚುವಲ್ ಫಂಡ್ಸ್, LIC, ಫಾರಿನ್ ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲಾನು ಪಬ್ಲಿಕ್. ಸೊ ಇದಕ್ಕಿಂತ ಮುಂಚೆ ಆ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ಅಂದ್ರೆ ಒಂದು ಇನ್ವೆಸ್ಟರ್ಸ್ ಏನಿರುತ್ತೆ, ಇನ್ವೆಸ್ಟರ್ಸ್ ಎಲ್ಲ ಕ್ಲೋಸ್ಡ್ ಗ್ರೂಪ್ ಇರುತ್ತೆ, ಒಬ್ಬೊಬ್ರು ಗೊತ್ತಿರುತ್ತೆ ಯಾರ್ಯಾರು ಇನ್ವೆಸ್ಟರ್ಸ್ ಅಂತ, ರೈಟ್. ಸೊ ಅದಕ್ಕೆ ಪ್ರೈವೇಟ್ ಕಂಪನಿ ಲಿಮಿಟೆಡ್ ಆಗಿರುತ್ತೆ. ಸೊ ಕಂಪನಿ ಒಂದ್ಸಲ ತನ್ನ ಶೇರ್ಸ್ ನ ಪಬ್ಲಿಕ್ ಇಶ್ಯೂ ಮಾಡಿದ್ರೆ ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗುತ್ತೆ, ರೈಟ್. ಸೊ ಒಂದು ತಪ್ಪು ಕಲ್ಪನೆ ಇದೆ, ಪಬ್ಲಿಕ್ ಲಿಮಿಟೆಡ್ ಅಂದ್ರೆ ಆಲ್ವೇಸ್ ಗವರ್ಮೆಂಟ್ ಕಂಪನಿ ಅಂತ. ನೋ, ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಅಂತ ಅಂದ್ರೆ ಯಾವುದೇ ಒಂದು ಕಂಪನಿ ತನ್ನ ಶೇರ್ಸ್ ನ ಜನರಲ್ ಪಬ್ಲಿಕ್ ಗೆ, ಅಪಾರ್ಟ್ ಫ್ರಮ್ ಆ ಒಂದು ಕ್ಲೋಸ್ಡ್ ಇನ್ವೆಸ್ಟರ್ ಗ್ರೂಪ್ ಬಿಟ್ಟು
ಬೇರೆ ಜನರಲ್ ಪಬ್ಲಿಕ್ ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿದ್ರೆ ಆ ಒಂದು ಕಂಪನಿನ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಪಬ್ಲಿಕ್ ಆ ಕಂಪನಿಗೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಅಂದ್ರೆ ಪಬ್ಲಿಕ್ ಆ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ರೈಟ್. ಸೊ ಅವಾಗ ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗುತ್ತೆ. ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್, ಝೊಮ್ಯಾಟೊ IPO ಇನ್ 2021. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ IPO ದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕಂಪನಿಯಿಂದ ಶೇರ್ಸ್ ನ ಪರ್ಚೇಸ್ ಮಾಡ್ತೀರಾ, ರೈಟ್. ಸೊ ಕೀ ಫೀಚರ್ಸ್ ಏನು IPOದು? ಇಲ್ಲಿ IPO ಮತ್ತೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಒನ್ ಅಂಡ್ ದ ಸೇಮ್, ರೈಟ್. ಸೊ ಶೇರ್ಸ್ ಆರ್ ನ್ಯೂಲಿ ಇಶ್ಯೂಡ್. ಶೇರ್ ನ ಹೊಸದಾಗಿ ಇಶ್ಯೂ ಮಾಡ್ತಾ ಇರ್ತಾರೆ ಪಬ್ಲಿಕ್ ಗೆ. ಮನಿ ಗೋಸ್ ಟು ದ ಕಂಪನಿ. ಮನಿ ಯಾರಿಗ ಹೋಗುತ್ತೆ? ಕಂಪನಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಯಾವಾಗ ಇದಾಗುತ್ತೆ ಅಂತಂದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಒಂದು IPO ಟೈಮ್ ಅಲ್ಲಿ, ಇನ್ನೊಂದು FPO ಟೈಮ್ ಅಲ್ಲಿ. ಸೊ IPO ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಫಸ್ಟ್ ಟೈಮ್ ಕಂಪನಿ ಇಶ್ಯೂ ಮಾಡ್ತಾ ಇದ್ರೆ ತನ್ನ ಕಂಪನಿ ಶೇರ್ಸ್ ನ, ಅದನ್ನ IPO ಅಂತ ಕರಿತೀವಿ, ರೈಟ್. ಸೊ ದ ಸೆಕೆಂಡ್ ಟೈಮ್ ಇಶ್ಯೂ ಮಾಡ್ತಾ ಇದ್ರೆ ಅದನ್ನ FPO ಅಂತ ಕರಿತೀವಿ, ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ಅಂತ, ರೈಟ್. ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು ಕಂಪನಿ ಇರುತ್ತೆ, ಯಾವ್ದೋ ಒಂದು ಕಂಪನಿ ತಗೊಳ್ಳಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ X ಕಂಪನಿ ಅಂತ ತಗೊಳ್ಳಿ, ರೈಟ್. ಸೊ ಆ X ಕಂಪನಿ ಹತ್ರ ಟೋಟಲ್ ಎಷ್ಟು ಶೇರ್ಸ್ ಇರುತ್ತೆ? 10 ಲಕ್ಷ ಶೇರ್ಸ್ ಇರುತ್ತೆ, ರೈಟ್. ಇದು ಯಾವಾಗ? ಪ್ರೈವೇಟ್ ಲಿಮಿಟೆಡ್ ಆಗಿದ್ದಾಗ. ಸೊ ಏನ್ ಮಾಡುತ್ತೆ ಅಂದ್ರೆ ಕಂಪನಿ ತಮಗೆ ದುಡ್ಡು ಬೇಕಾಗಿದ್ದಾಗ ಅಥವಾ ತಮ್ಮ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಬೇಕು ಅಂದಾಗ 3 ಲಕ್ಷ ಶೇರ್ಸ್ ನ ಮೊದಲನೇ ಬಾರಿ ಪಬ್ಲಿಕ್ ಗೆ IPO ಮುಖಾಂತರ ಇಶ್ಯೂ ಮಾಡ್ತಾ ಇರ್ತಾರೆ, ರೈಟ್. IPO ಮುಖಾಂತರ ಇಶ್ಯೂ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ನೋಡಿ, ಕಂಪನಿ ಹತ್ರ ಮುಂಚೆ 10 ಲಕ್ಷ ಶೇರ್ಸ್ ಇತ್ತು, ಅದನ್ನ ಮೊದಲನೇ ಬಾರಿ ಕಂಪನಿ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದೆ 3 ಲಕ್ಷ. ಸೊ ಲೆಟ್ಸ್ ಸೇ ಒಂದು ಶೇರ್ 1,000 ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ 1,000 ಇಂಟು 3 ಲ್ಯಾಕ್ 30 ಲ್ಯಾಕ್ಸ್ ಆಗುತ್ತೆ. 1,000 ಇಂಟು 3 ಲ್ಯಾಕ್ 3 ಲ್ಯಾಕ್ 3 crores 3 crores ಆಗುತ್ತೆ, ರೈಟ್. ಸೊ ಇಷ್ಟು ಸ್ಮಾಲ್ ಅಮೌಂಟ್ ಗೆಲ್ಲ ಬರೋದಿಲ್ಲ ಕಂಪನಿ, ಬಟ್ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ 3 ಲಕ್ಷ ಶೇರ್ಸ್ ನ ಕಂಪನಿ ಇಶ್ಯೂ ಮಾಡುತ್ತೆ, ಅದು IPO. ಲೆಟ್ಸ್ ಸೇ ಅದಾಗಿ ಸ್ವಲ್ಪ ವರ್ಷಗಳ ನಂತರ ಏನಾಗುತ್ತೆ ಅಂತಂದ್ರೆ ಕಂಪನಿಗೆ ಮತ್ತೆ ದುಡ್ಡಿನ ಅವಶ್ಯಕತೆ ಬರುತ್ತೆ. ಸೊ ಆ ಟೈಮಲ್ಲಿ ಕಂಪನಿ 2 ಆಪ್ಷನ್ ಇದೆ. ಒಂದು, ಸಾಲ ಮಾಡಬಹುದು ಬ್ಯಾಂಕ್ ಅಲ್ಲಿ, ಅಥವಾ ತಮ್ಮ ಶೇರ್ಸ್ ನ ಇಶ್ಯೂ ಮಾಡಬಹುದು. ಇವಾಗ ಕಂಪನಿ ಹತ್ರ ಎಷ್ಟು ಉಳಿದಿದೆ? 7 ಲಕ್ಷ ಶೇರ್ಸ್ ಉಳಿದಿದೆ ಅಲ್ವಾ ಫೌಂಡರ್ಸ್ ಹತ್ರ, ರೈಟ್. ಸೊ ಅದ್ರಲ್ಲಿ ಮತ್ತೆ 1 ಲಕ್ಷ ಶೇರ್ಸ್ ನ ಪಬ್ಲಿಕ್ ಇಶ್ಯೂ ಮಾಡ್ತಾರೆ. ಅವಾಗ ಅದನ್ನ ಇಶ್ಯೂ ಮಾಡೋದನ್ನ ಏನಂತ ಕರಿತೀವಿ ಅಂದ್ರೆ FPO, ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್ ಅಂತ. ಸೊ ಇದು ಪಬ್ಲಿಕ್ ಗೆ ಡೈರೆಕ್ಟ್ ಆಗಿ ಇಶ್ಯೂ ಮಾಡಬೇಕು ಅಂತಿಲ್ಲ. ಈಗ ಆಲ್ರೆಡಿ 3 ಲಕ್ಷ ಶೇರ್ಸ್ ನ ತಗೊಂಡಿರೋ ಇನ್ವೆಸ್ಟರ್ಸ್ ಇರ್ತಾರಲ್ವಾ, ಸೊ ಅವ್ರ ಹತ್ರ ಫಸ್ಟ್ ಹೋಗ್ತಾರೆ, ನೋಡಪ್ಪ ನಾನು ಇವಾಗ ಮತ್ತೆ ಶೇರ್ಸ್ ನ ಇಶ್ಯೂ ಮಾಡ್ಬೇಕು ಅಂತ ಇದ್ದೀನಿ, ನಿಮ್ಗೆ ತಗೊಳ್ಳೋ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಸೊ ಅವ್ರಿಗೆ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅಲ್ಲಿ 1 ಲಕ್ಷನೂ ಶೇರ್ಸ್ ಯಾರು ತಗೊಳ್ಳಲ್ಲ ಅಂತ ಗೊತ್ತಾದ್ರೆ ಮತ್ತೆ ಅವರು ಸೆಕೆಂಡ್ ಟೈಮ್ ತಮ್ಮ ಕಂಪನಿ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಅದನ್ನ FPO ಅಂತ ಕರಿತೀವಿ, ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ಸ್. ಸೊ ಇದು IPO ಮತ್ತೆ FPO. ಸೊ ಆಲ್ ಇನ್ ಆಲ್ ನಿಮ್ಗೆ ಅರ್ಥ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. IPO ಅಂತ ಅಂದ್ರೆ ಏನು? IPO ಅಂತ ಅಂದ್ರೆ ವೆರಿ ಸಿಂಪಲ್. ಮೊದಲನೇ ಬಾರಿ ಕಂಪನಿ ತನ್ನ ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇರುತ್ತೆ. ಅದ್ರ ಮೂಲಕ ಕಂಪನಿ ತನಗೆ ಬೇಕಾದಂತಹ ಹಣವನ್ನ ಪಡ್ಕೊಳ್ಳುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ, ರೈಟ್. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್, ಸೆಕೆಂಡರಿ ಮಾರ್ಕೆಟ್. ಸೊ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು? ಒನ್ಸ್ ಶೇರ್ಸ್ ಆರ್ ಇಶ್ಯೂಡ್, ದೇ ಸ್ಟಾರ್ಟ್ ಟ್ರೇಡಿಂಗ್ ಇನ್ ದ ಸೆಕೆಂಡರಿ ಮಾರ್ಕೆಟ್. ದಿಸ್ ಇಸ್ ವಾಟ್ ಮೋಸ್ಟ್ ಪೀಪಲ್ ಮೀನ್ ಬೈ ಸ್ಟಾಕ್ ಮಾರ್ಕೆಟ್. ಇವಾಗ ನೀವು ತುಂಬಾ ಕೇಳಿರ್ತೀರ, ನಾನು ಅದನ್ನ ಎಲ್ಲ ನಿಮ್ಗೆ ಟೀಚ್ ಮಾಡ್ತಾ ಇರೋದು. ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಇವಾಗ IPO ದಲ್ಲಿ ನಿಮ್ಗೆ ಹೇಳಿದ್ನಲ್ವಾ, ಅಲ್ಲಿ 3 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಸೇ ಡಿಮ್ಯಾಂಡ್ 3 ಲಕ್ಷ ಶೇರ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ, ರೈಟ್. ಬಟ್ ಅಲ್ಲಿ ಇನ್ವೆಸ್ಟರ್ಸ್ ಜಾಸ್ತಿ ಇರ್ತಾರೆ. ಅವಾಗ ಅವ್ರು ಎಲ್ಲಾ ಇನ್ವೆಸ್ಟರ್ಸ್ ಕೊಡಕ್ಕಾಗಲ್ಲ. 3 ಲಕ್ಷ ಶೇರ್ಸ್ ನ ಎಷ್ಟು ಇನ್ವೆಸ್ಟರ್ಸ್ ಕೊಡ್ಬೋದು ಅಷ್ಟು ಇನ್ವೆಸ್ಟರ್ಸ್ ಗೆ ಕೊಡ್ತಾರೆ.
ಅದಾದ್ಮೇಲೆ ಸ್ಟಿಲ್ ಇನ್ವೆಸ್ಟರ್ಸ್ಗೆ ನಾನು ಇಲ್ಲ ಕಂಪನಿ ಶೇರ್ಸ್ ಬೇಕು ಅಂತ ಅಂದ್ರೆ ಅದು ಎಲ್ಲಿರುತ್ತೆ ಸೆಕೆಂಡರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಯಾವುದು ನಿಮ್ಗೆ ಹೇಳಿದ್ನಲ್ವಾ, BSE NSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಗೆ ನಿಮ್ಮ ಬ್ರೋಕರ್ ಮುಖಾಂತರ ನೀವು ಆ ಒಂದು ಶೇರ್ಸ್ ನ ಮತ್ತೆ ಬೈ ಸೆಲ್ ಮಾಡಬಹುದು. ಯಾಕಂದ್ರೆ ಸೆಲ್ಲರ್ಸ್ ಆಲ್ರೆಡಿ ರೆಡಿ ಇರ್ತಾರೆ. ಸೊ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ IPO ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಿಸ್ಟಿಂಗ್ ಗೇನ್ಸ್ ನ ಪಡ್ಕೊಳ್ಳೋದಕ್ಕೆ. ಸೊ ಲಿಸ್ಟಿಂಗ್ ಗೇನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಇವಾಗ ಕಂಪನಿ ಪ್ರೈಸ್ IPO ಟೈಮ್ ಅಲ್ಲಿ ₹100 ಇತ್ತು ಅಂತ ಅನ್ಕೊಳ್ಳಿ ಒಂದ್ ಶೇರ್ಸ್ ಗೆ, ರೈಟ್. ಸೊ ಅದು ಲಿಸ್ಟ್ ಆಗಿದ ತಕ್ಷಣನೇ ಅದೇನಾಗುತ್ತೆ, ₹100 ಇರೋದು ₹130 ಆಗುತ್ತೆ. ಅಂದ್ರೆ 30% ರಿಟರ್ನ್ಸ್ ಬಂತು. ತುಂಬಾ ಜನ ಇನ್ವೆಸ್ಟರ್ಸ್ ಇರ್ತಾರೆ, ಸಾಕಪ್ಪ ನನಗೆ 30% ರಿಟರ್ನ್ಸ್ ಅಂತ ಹೇಳಿ ಎಕ್ಸಿಟ್ ಆಗಕ್ಕೆ ಟ್ರೈ ಮಾಡ್ತಾರೆ. ಸೊ ಅವಾಗ ಯಾರಿಗೆ ಆ ಕಂಪನಿ ಮೇಲೆ ಇಂಟ್ರೆಸ್ಟ್ ಇರುತ್ತೋ, ರೈಟ್, ಸೊ ಅವರು ಬೈ ಮಾಡ್ತಾರೆ, ಇವರು ಸೆಲ್ ಮಾಡ್ತಾ ಹೋಗ್ತಾರೆ. ಸೊ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬೈ ಸೆಲ್ ಆಗ್ತಾ ಇರುತ್ತೆ. ಸೊ ಅದು ಸೆಕೆಂಡರಿ ಮಾರ್ಕೆಟ್ಸ್, ರೈಟ್. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಹಿಯರ್, ಇನ್ವೆಸ್ಟರ್ಸ್ ಬೈ ಅಂಡ್ ಸೆಲ್ಸ್ ಅಮಾಂಗ್ ದೆಮ್ಸೆಲ್ಸ್. ಅಂದ್ರೆ ಇನ್ವೆಸ್ಟರ್ಸ್ ಅವರು ಫಸ್ಟ್ ಟೈಮ್ ಮಾಡಿದಾಗ ಕಂಪನಿ ಸೆಲ್ ಮಾಡುತ್ತೆ, ಇನ್ವೆಸ್ಟರ್ಸ್ ಬೈ ಮಾಡ್ತಾರೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಬೈ ಮಾಡ್ತಾರೆ. ಸೊ ಸೆಲ್ ಮಾಡೋ ಇನ್ವೆಸ್ಟರ್ಸ್ ನ ಸೆಲ್ಲರ್ ಅಂತ ಕರಿತೀವಿ, ಬೈ ಮಾಡೋ ಇನ್ವೆಸ್ಟರ್ಸ್ ನ ಬೈಯರ್ಸ್ ಅಂತ ಕರಿತೀವಿ. ಅಷ್ಟೇ ವ್ಯತ್ಯಾಸ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಕಂಪನಿ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಈಚ್ ಟ್ರೇಡ್. ಅದಾದ್ಮೇಲೆ ಕಂಪನಿ ಇನ್ವಾಲ್ವ್ ಆಗೋದಿಲ್ಲ. ನೆಕ್ಸ್ಟ್ ಪ್ರೈಸ್ ಫ್ಲಕ್ಚುಯೇಟ್ ಕಂಟಿನ್ಯೂಸ್ಲಿ. ಸೊ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ವೊಲಟಾಲಿಟಿ ಇರುತ್ತೆ, ಅಂದ್ರೆ ಡಿಮ್ಯಾಂಡ್ ಇದ್ದಂಗೆ ಮೇಲೆ ಹೋಗುತ್ತೆ, ಸಪ್ಲೈ ಜಾಸ್ತಿ ಆದ್ರೆ ಕೆಳಗಡೆ ಬರುತ್ತೆ. ಸೊ ಈ ತರ ಪ್ರೈಸ್ ಮೇಲೆ ಕೆಳಗೆ ಹೋಗ್ತಾ ಬರ್ತಾ ಇರುತ್ತೆ, ಆ ಒಂದು ಫ್ಲಕ್ಚುಯೇಷನ್ಸ್ ಇರುತ್ತೆ, ರೈಟ್. ಸೊ ನೆಕ್ಸ್ಟ್ ಕೀ ಫೀಚರ್ಸ್, ನೋ ನ್ಯೂ ಶೇರ್ಸ್ ಆರ್ ಕ್ರಿಯೇಟೆಡ್. ಸೊ ನಾನು ಹೇಳಿದ್ಮೇಲೆ 3 ಲಕ್ಷ ಶೇರ್ಸ್ ಇಶ್ಯೂ ಮಾಡಿರ್ತಾರೆ ಅಂತ, ಆ 3 ಲಕ್ಷ ಶೇರ್ಸ್ ನೇ ಟ್ರೇಡ್ ಮಾಡಬೇಕು. ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ನೀವು ಎಕ್ಸ್ಟ್ರಾ 1 ಲಕ್ಷ ಶೇರ್ಸ್ ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಸೊ ಕ್ರಿಯೇಟ್ ಮಾಡಬಹುದು, ಅದು ಬೇರೆ ಬರುತ್ತೆ, ಓಕೆನಾ. ಶೇರ್ ಬೋನಸ್ ಅಂತ ಕರಿತೀವಿ, ರೈಟ್. ಸೊ ಅವಾಗ ಅಥವಾ ಶೇರ್ ಸ್ಪ್ಲಿಟ್ಸ್ ಅಂತ ಕರಿತೀವಿ. ಸೊ ಅದೆಲ್ಲ ತುಂಬಾ ಇನ್ನ ಅಡ್ವಾನ್ಸ್ ಕಾನ್ಸೆಪ್ಟ್, ನಿಮ್ಗೆ ಅದೆಲ್ಲ ಬೇಡ ಇವಾಗ. ಸೊ ನಿಮ್ಗೆ ಏನಂತ ತಿಳ್ಕೋಬೇಕು ಅಂತಂದ್ರೆ, ಆ 3 ಲಕ್ಷ ಶೇರ್ಸ್ ಬೈ ಸೆಲ್ ಮಾಡ್ಬೇಕಾಗುತ್ತೆ, ಹೊಸ ಶೇರ್ಸ್ ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಯಾರು ಕ್ರಿಯೇಟ್ ಮಾಡೋ ಪವರ್ ಇರುತ್ತೆ ಅಥವಾ ಅಥಾರಿಟಿ ಇರುತ್ತೆ ಅಂದ್ರೆ ಕಂಪನಿಗೆ ಕ್ರಿಯೇಟ್ ಮಾಡೋ ಅಥಾರಿಟಿ ಇರುತ್ತೆ, ಇನ್ಯಾರಿಗೂ ಇರೋದಿಲ್ಲ, ರೈಟ್. ನೆಕ್ಸ್ಟ್ ಮನಿ ಗೋಸ್ ಬಿಟ್ವೀನ್ ಇನ್ವೆಸ್ಟರ್ಸ್ ನಾಟ್ ದ ಕಂಪನಿ. ಇದು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಬೈ ಸೆಲ್ ನಡೆದಾಗ ನಿಮ್ಮ ದುಡ್ಡು ನೀವು ಬೈ ಮಾಡಿದ್ರೆ ಇನ್ವೆಸ್ಟರ್ಸ್ ಹೋಗುತ್ತೆ, ಕಂಪನಿಗೆ ಹೋಗೋದಿಲ್ಲ. ಫಸ್ಟ್ ಟೈಮ್ ಯಾರಿಗೆ ಹೋಗುತ್ತೆ, ಕಂಪನಿಗೆ ಹೋಗುತ್ತೆ. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂತಂದ್ರೆ ಯಾರು IPO ದಲ್ಲಿ ಶೇರ್ಸ್ ನ ಬೈ ಮಾಡಿರ್ತಾರೆ ಅವ್ರಿಗೆ ಬಂದಿರುತ್ತೆ ಶೇರ್ಸ್. IPO ದಲ್ಲಿ ಶೇರ್ಸ್ ನ ಬೈ ಮಾಡಕ್ ಆಗಲ್ಲ, ನೀವು ಸಬ್ಮಿಟ್ ಮಾಡಬಹುದು ಅಪ್ಲಿಕೇಶನ್ ನ. ಸೊ ಕೊಡೋದು ಯಾರ ಡಿಸ್ಕ್ರಿಷನ್ ಇರುತ್ತೆ ಅಂದ್ರೆ ಕಂಪನಿ ಡಿಸ್ಕ್ರಿಷನ್ಸ್ ಇರುತ್ತೆ. ಡಿಸ್ಕ್ರಿಷನ್ ಅಂದ್ರೆ ಕಂಪನಿಗೆ ಬಿಟ್ಟಿದ್ದು, ರೈಟ್. ಸೊ ಅದಕ್ಕೊಂದು ಪ್ರೋಸೆಸ್ ಇದೆ, ಅದೆಲ್ಲ ತುಂಬಾ ಲೆಂತಿ ಇದೆ ಪ್ರೋಸೆಸ್, ನೀವು ಇಷ್ಟು ತಿಳ್ಕೊಳ್ಳಿ. ಸೊ IPO ದಲ್ಲಿ ನೀವು ಪರ್ಚೇಸ್ ಮಾಡಕ್ಕಾಗಲ್ಲ, ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು, ದಟ್ ನಾನು ಇಂಟ್ರೆಸ್ಟ್ ಇದೀನಿ ಕಂಪನಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ. ಸೊ ಸ್ವಲ್ಪ ಪ್ರೋಸೆಸ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಫ್ ಯು ಆರ್ ಲಕ್ಕಿ ಎನಫ್ ನಿಮ್ಗೆ ಒಂದು IPO ಶೇರ್ ಸಿಗುತ್ತೆ. ಸೊ ಸಿಕ್ಕಾದ್ಮೇಲೆ ನೀವು ಮಾಡ್ಬೇಕು ಅಂತಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ BSE NSE ಬಂದ್ಬಿಟ್ಟು ಈಸಿಯಾಗಿ ಮಾಡಬಹುದು, ಬಿಕಾಸ್ ಬೈಯರ್ಸ್ ಅವೈಲಬಲ್ ಇರ್ತಾರೆ, ಅದನ್ನೇ ಲಿಕ್ವಿಡಿಟಿ ಅಂತ ಕರೀತಾರೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಮ ಹತ್ರ ಇವಾಗ ಒಂದು ಉಂಗುರ ಇದೆ ಅಂತ ಅನ್ಕೊಳ್ಳಿ, ಸಡನ್ ಆಗಿ ಮಾರ್ಬೇಕು ಅಂತಂದ್ರೆ ಯಾರು ತಗೊಳ್ಳೋದಿಲ್ಲ. ನೀವು ಈವನ್ ಚಿನ್ನ ಬೆಳ್ಳಿ ಅಂಗಡಿಗೆ ಹೋದ್ರು ಅವ್ರು ತುಂಬಾ ಯೋಚನೆ ಮಾಡಿ ನೋಡ್ತಾರೆ, ಇದನ್ ಕತ್ಕೊಂಡ್ ಬಂದಿದ್ದಾನೋ ಅಥವಾ ಏನ್ ಮಾಡ್ಕೊಂಡ್ ಬಂದಿದ್ದಾನೋ ಅವ್ರಿಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಅವ್ರಿಗೆ ಪರಿಚಯ ಹೋದ್ರೆ ಲಿಂಕ್ ಇದ್ರೆ ತಗೊಂತಾರೆ, ಬಟ್ ಇಲ್ಲ ಆ ತರ ನಿಮ್ಗೆ ಪರಿಚಯ ಇರ್ಬೇಕು ಅಂತಾನೆ ಇಲ್ಲ. ನಿಮ್ ಇನ್ ಕೇಸ್ ನಿಮ್ಗೆ ಗೊತ್ತೇ ಆಗಲ್ಲ ಯಾರ ಹತ್ರ ನೀವು ಸೆಲ್ ಮಾಡ್ತೀರಾ, ಯಾರಿಗೆ ನೀವು ಬೈ ಮಾಡ್ತೀರಾ ಅಂತ, ರೈಟ್. ಸೊ ದಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಅಂದ್ರೆ ನಿಮ್ಗೆ ಈಸಿಯಾಗಿ ಬೈ ಮಾಡಬಹುದು, ಈಸಿಯಾಗಿ ಸೆಲ್ ಮಾಡಬಹುದು, ಅದು ಲಿಕ್ವಿಡಿಟಿ ಅಂತ ಕರಿತೀವಿ. ಅದು ಎಲ್ಲಿರುತ್ತೆ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಇರುತ್ತೆ, ರೈಟ್. ನೆಕ್ಸ್ಟ್ ಡಿಫರೆನ್ಸ್, ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಡಿಫರೆನ್ಸ್ ಏನು? ಒಂದು ಫಸ್ಟ್ ಪರ್ಪಸ್. ಸೊ ಪರ್ಪಸ್ ಅಂದ್ರೆ ಕಾರಣ, ಏನಕ್ಕೆ ಪ್ರೈಮರಿ ಮಾರ್ಕೆಟ್ ಗೆ ಹೋಗ್ತಾರೆ ಕಂಪನಿ, ದುಡ್ಡನ್ನ ರೈಸ್ ಮಾಡೋದಕ್ಕೆ ಅಥವಾ ದುಡ್ಡನ್ನ ಪಡ್ಕೊಳ್ಳೋದಕ್ಕೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶೇರ್ಸ್ ನ ಟ್ರೇಡ್ ಮಾಡ್ತಾರೆ.
ರೈಟ್. ಸೊ ಕಮ್ಮಿ ಪರ್ಚೇಸ್ ಮಾಡಿ ಜಾಸ್ತಿ ಸೆಲ್ ಮಾಡ್ತಾರೆ, ಅದರಿಂದ ಪ್ರಾಫಿಟ್ ಮಾಡ್ತಾರೆ. ಅಥವಾ ಜಾಸ್ತಿ ಸೆಲ್ ಮಾಡಿ ಕಮ್ಮಿ ಪರ್ಚೇಸ್ ಮಾಡ್ತಾರೆ, ಅದರಿಂದನೂ ಪ್ರಾಫಿಟ್ ಮಾಡ್ತಾರೆ. ಅದನ್ನ ನಾವು ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್, ಬೈಯರ್ಸ್ ಬೈ ಫ್ರಮ್. ಬೈಯರ್ಸ್ ಯಾರಿಂದ ಬೈ ಮಾಡ್ತಾರೆ? ಪ್ರೈಮರಿ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಕಂಪನಿಯಿಂದಾನೇ ಬೈ ಮಾಡ್ತಾರೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬೇರೆಯೊಬ್ರು ಇನ್ವೆಸ್ಟರ್ಸ್ ಇಂದ ಬೈ ಮಾಡ್ತಾರೆ. ದೆನ್ ಮನಿ ಗೋಸ್ ಟು. ಒನ್ಸ್ ಬೈ ಮಾಡಿದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ದುಡ್ಡು ಯಾರಿಗೆ ಹೋಗುತ್ತೆ? ಕಂಪನಿಗೆ ಹೋಗುತ್ತೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಅಥವಾ ಇನ್ವೆಸ್ಟರ್ಸ್ ಹೋಗುತ್ತೆ. ಎಕ್ಸಾಂಪಲ್, ಪ್ರೈಮರಿ ಮಾರ್ಕೆಟ್ಗೆ IPO, ಸೆಕೆಂಡರಿ ಮಾರ್ಕೆಟ್ಗೆ ಸ್ಟಾಕ್ ಮಾರ್ಕೆಟ್. ಸೊ IPOದಲ್ಲಿ ಅಥವಾ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ನಿಮ್ಗೆ ಫಿಕ್ಸ್ಡ್ ಇರುತ್ತೆ. ಇದನ್ನ ನಾನು ನಿಮ್ಗೆ ವಿತ್ ಲೈವ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೋರಿಸ್ತೀನಿ. ಫಿಕ್ಸ್ಡ್ ಇರುತ್ತೆ ಅಥವಾ ಡಿಸೈಡ್ ಆಗುತ್ತೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ ಬೇಸ್ಡ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ರೈಟ್. ದೇರ್ ಆರ್ n ನಂಬರ್ ಆಫ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಸ್ ಪ್ರೈಸ್ ಇನ್ ದ ಮಾರ್ಕೆಟ್. ಅಂದ್ರೆ ತುಂಬಾ ಕಾರಣಗಳಿರುತ್ತೆ ಪ್ರೈಸ್ ಮೂವ್ ಆಗೋದಕ್ಕೆ, ಒಂದೇ ಕಾರಣದಿಂದ ಮೂವ್ ಆಗೋದಿಲ್ಲ. ರೈಟ್. ಸೊ ಅದು ಸೆಕೆಂಡರಿ ಮಾರ್ಕೆಟ್. ಸೊ ಆಲ್ ಇನ್ ಆಲ್ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿದೀನಿ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು, ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು. ನಿಮ್ಗೆ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ, ಪ್ರೈಮರಿ ಮಾರ್ಕೆಟ್ ಅಥವಾ IPO ಅಂತಂದ್ರೆ ಮೊದಲನೇ ಬಾರಿ ಕಂಪನಿ ತಮ್ಮ ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಿ, ಸೊ ಪಬ್ಲಿಕ್ ಇಂದ ದುಡ್ಡನ್ನ ಪಡ್ಕೊಂತಾರೆ. ಅದು ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಏನು ಅಂತ ಅಂದ್ರೆ, ಒನ್ಸ್ ಅದು IPO ಮುಖಾಂತರ ಲಿಸ್ಟ್ ಆಯ್ತು ಮಾರ್ಕೆಟ್ ಅಲ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ ಅಂತಂದ್ರೆ, ಸೊ ಅದ್ರ ಮತ್ತೆ ಬೈ ಸೆಲ್ ನಡೆಯುತ್ತಲ್ವಾ, ಸೊ ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇವಾಗ ತಗೊಳ್ಳಿ ಟಾಟಾ ಮೋಟಾರ್ಸ್. ಟಾಟಾ ಮೋಟಾರ್ಸ್ ಅನ್ನೋದು ಒಂದು ಆಟೋಮೊಬೈಲ್ ಕಂಪನಿ. ಸೊ ಅದು ಆಲ್ರೆಡಿ ಲಿಸ್ಟ್ ಆಗೋಗ್ಬಿಟ್ಟಿದೆ ಶೇರ್ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಗೆ ಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು? ಸೆಕೆಂಡರಿ ಮಾರ್ಕೆಟ್ಗೆ ಹೋಗ್ಬೇಕು. ಸೊ ಇನ್ನ ಕಂಪನಿ ಅವರು ಲಿಸ್ಟೇ ಆಗಿಲ್ಲ, ಇವಾಗ ಲಿಸ್ಟ್ ಆಗೋದಕ್ಕೆ ಅವ್ರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ರೈಟ್. ಸೊ ಅಂತ ಒಂದು ಕಂಪನಿನ ನೀವು ಪರ್ಚೇಸ್ ಮಾಡಬಹುದು IPO ಮುಖಾಂತರ. ಕಂಪನಿ ಅಂದ್ರೆ ಕಂಪನಿ ಶೇರ್ಸ್ ನ. ಸೊ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ನೀವು ಕಂಪನಿ ಓನರೇ. ಈವನ್ 1 ಶೇರ್ ಪರ್ಚೇಸ್ ಮಾಡಿದ್ರೆ ನಿಮ್ಮ ಓನರ್ ಅಂತಾನೆ ಕರೀತಾರೆ. ಅಥವಾ ನೀವು 1 ಲಕ್ಷ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ನೀವು ಓನರ್ ಅಂತಾನೆ, ನಿಮ್ಮ ಓನರ್ ಅಂತಾನೆ ಕರೀತಾರೆ. ಬಟ್ ಹೇಳಿದ್ರು ಸರ್, ಮತ್ತೆ ಏನ್ ಡಿಫರೆನ್ಸ್ 1 ಲಕ್ಷ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಅಂತ? ಬರೀ ಓನರ್ ಅಂತ ಅನ್ನಿಸ್ಕೊಳ್ಳೋದೇ ಅಲ್ಲ, ನಿಮ್ಗೆ ಬೇಸ್ಡ್ ಆನ್ ದಟ್ ಯು ವಿಲ್ ಗೆಟ್ ಯುವರ್ ರಿಟರ್ನ್ಸ್. ಸೊ 1 ಶೇರ್ ಪರ್ಚೇಸ್ ಮಾಡೋರು ನಮ್ಗೆ ಅಷ್ಟೇ ರಿಟರ್ನ್ಸ್ ಬರುತ್ತೆ. 1 ಲಕ್ಷ ಶೇರ್ ಪರ್ಚೇಸ್ ಮಾಡಿರೋರಿಗೆ ಅದ್ರ ತಕ್ಕನಾಗಿ ರಿಟರ್ನ್ಸ್ ಬರುತ್ತೆ. ಅಂಡ್ 1 ಲಕ್ಷ ಶೇರ್ಸ್ ಪರ್ಚೇಸ್ ಮಾಡಿರೋರಿಗೆ ವೋಟಿಂಗ್ ರೈಟ್ಸ್ ಜಾಸ್ತಿ ಇರುತ್ತೆ. 1 ಶೇರ್ ಪರ್ಚೇಸ್ ಮಾಡಿರೋರಿಗೆ ವೋಟಿಂಗ್ ರೈಟ್ಸ್ ಅಲ್ಲಿ ಒಂದು ರೇಷಿಯೋಸ್ ಕಮ್ಮಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಆಲ್ ಇನ್ ಆಲ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್. ರೈಟ್. ಸೊ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ನನ್ನ ಬ್ರೋಕರ್ ಟರ್ಮಿನಲ್ ಗೆ ಕರ್ಕೊಂಡು ಹೋಗ್ತೀನಿ ನಿಮ್ನ, ಬನ್ನಿ. ರೈಟ್. ಸೊ ಇದು ನನ್ನ ಬ್ರೋಕರ್ ಟರ್ಮಿನಲ್ ಝೀರೋದ ಅವ್ರದ್ದು. ಸೊ ನಿಮ್ದು ಏನಾದ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ಝೀರೋದ ಓಪನ್ ಮಾಡಿ, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸೊ ತುಂಬಾ ಕಮ್ಮಿ ಬ್ರೋಕರೇಜ್ ಇರುತ್ತೆ. ಒಂದು ಸ್ಟಾರ್ 20 ರೂಪೀಸ್ ಅಷ್ಟೇ ನಿಮ್ಗೆ ಬ್ರೋಕರೇಜ್. ನೀವು 1 ಲಕ್ಷ ವರ್ತ್ ಆಫ್ ಶೇರ್ಸ್ ನ ಪರ್ಚೇಸ್ ಮಾಡಿದ್ರು ನಿಮ್ಗೆ 20 ರೂಪೀಸ್, ಅಥವಾ 10 crores ವರ್ತ್ ಆಫ್ ಪರ್ಚೇಸ್ ಮಾಡಿದ್ರು ಒಂದು ಪರ್ಚೇಸ್ ಗೆ 20 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ರೈಟ್. ಸೊ ಅದರಿಂದ ತುಂಬಾ ಒಳ್ಳೆ ಬ್ರೋಕರ್, ತುಂಬಾ ಫೀಚರ್ಸ್ ಎಲ್ಲ ತುಂಬಾ ಇದೆ. ಅಂಡ್ ಇವರು ತುಂಬಾ ಕಂಪನಿ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ರೈಟ್. ಸೊ ಕೆಲವೊಂದು ಕಂಪನಿ ತುಂಬಾ ಡೀಪ್ ಮಾರ್ಕೆಟ್ ರಿಸರ್ಚ್ ಕೊಡುತ್ತೆ, ಕೆಲವೊಂದು ಕಂಪನಿ ಜರ್ನಲ್ ನ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ಸೊ ಇನ್ಶೂರೆನ್ಸ್ ಇದೆ, ದೆನ್ ಮ್ಯೂಚುವಲ್ ಫಂಡ್ಸ್ ಇದೆ, ತುಂಬಾ ಎಲ್ಲ ನಿಮ್ಗೆ ಒಂದೇ ಬ್ರೋಕರ್ ಮುಖಾಂತರ ಮಾಡಬಹುದು. ಸೊ ನಿಮ್ಗೆ ಇದ್ರ ನಿಮ್ಗೆ ಇದ್ರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಸರಿ, ಪರ್ಚೇಸ್ ಬರುತ್ತೆ ನೆನಪಿಗೆ. ನೀವು ಆ ಲಿಂಕ್ ಮುಖಾಂತರ ನಿಮ್ದೊಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅಂಡ್ ಮುಂದಿನ ದಿನಗಳಲ್ಲಿ ನಾನು ಆ ಡಿಮ್ಯಾಟ್ ಅಕೌಂಟ್ ನ ಹೇಗೆ ಓಪನ್ ಮಾಡೋದು, ಸೊ ಯಾವಾಗೆಲ್ಲ ಡಾಕ್ಯುಮೆಂಟೇಶನ್ಸ್ ಬೇಕಾಗುತ್ತೆ ಅನ್ನೋದು ವಿತ್ ಲೈವ್ ನಿಮ್ಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ರೈಟ್. ಅಂಡ್ ಇವಾಗ ನಮ್ಮ ಟಾಪಿಕ್ ಬರೋಣ, IPO. ಸೊ ಇಲ್ಲಿ IPO ನೋಡಿ, ನಿಮ್ಗೆ ಇದೆಲ್ಲ ಅಪ್ಕಮಿಂಗ್ IPOs. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ, ಯಾವಾಗ ಸ್ಟಾರ್ಟ್ ಆಗುತ್ತೆ? 22 ಜುಲೈ, 24 ಜುಲೈ. ನೀವು ಡೈರೆಕ್ಟ್ ಆಗಿ ಇಲ್ಲೇ ಡ್ಯಾಶ್ ಬೋರ್ಡ್ ಅಲ್ಲೇ ಅಪ್ಲೈ ಮಾಡಬಹುದು. ಅಥವಾ ನೀವು ಬಿಡ್ಸ್ ಹೋದ್ರೆ ಇಲ್ಲೇ IPO ಅಂತ ಇದೆ ನೋಡಿ, IPO ಗವರ್ಮೆಂಟ್ ಸೆಕ್ಯೂರಿಟೀಸ್, ಆಕ್ಷನ್, ಕಾರ್ಪೊರೇಟ್ ಆಕ್ಷನ್, ಇದು ಸ್ಮಾಲ್ ಸ್ಕೇಲ್ IPOs ಅಂತ, ಅದು ಬೇರೆ ಟಾಪಿಕ್ ಬರುತ್ತೆ.
ಬೇಡ ಬಿಡಿ ನಿಮ್ಗೆ ಇವಾಗ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ IPOs ಇದೆಯಲ್ವಾ, ನೆಕ್ಸ್ಟ್ ನಿಮ್ಗೆ ಈ ಒಂದು ಎಕ್ಸ್ಟ್ರಾ ನೆಟ್ ಕಂಪನಿಗೆ IPO ಗೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ ನಿಮ್ಗೆ ಸ್ಟಾರ್ಟ್ ಆಗಿರೋ ಡೇಟ್ ಯಾವಾಗ 23rd ಅಂದ್ರೆ ನಿನ್ನೆ, ಎಂಡ್ ಆಗೋದು ಯಾವಾಗ 27th ಅಂದ್ರೆ ಈ ಇಷ್ಟು ದಿನದೊಳಗಡೆ ನೀವು IPO ಬಿಡ್ ಮಾಡಬೇಕು, ರೈಟ್. ಸೊ ನೀವು ಇಲ್ಲಿ ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಏನು ಟೈಪ್ ಇನ್ವೆಸ್ಟರ್ ಟೈಪ್ ಇಂಡಿವಿಜುವಲ್ ಇನ್ವೆಸ್ಟರ್. ನಾನೊಬ್ಬ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಲ್ವಾ, ಸೊ ಅದಕ್ಕೆ ಇಂಡಿವಿಜುವಲ್ ಇನ್ವೆಸ್ಟರ್. ಇಶ್ಯೂ ಡೇಟ್ ಯಾವಾಗಿಂದ ಯಾವಾಗ, ಇಶ್ಯೂ ಸೈಜ್ ಅಂದ್ರೆ ಕಂಪನಿ ಎಷ್ಟು ದುಡ್ಡು ಬೇಕು ಅಂತ ಮಾರ್ಕೆಟಿಗೆ ಬಂದಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಅವ್ರಿಗೆ ಜಸ್ಟ್ ಬೇಕಾಗಿರೋದು 166 ಕೋಟಿ. ಇದೇನ್ ಸರ್ 166 ಕೋಟಿನ ಜಸ್ಟ್ ಅಂತ ಹೇಳ್ತಾ ಇದ್ದೀರಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದು ಚಿಲ್ಲರೆ ಅಮೌಂಟ್ ಅಂತ ಅನ್ಕೊಂಡ್ಬಿಡಿ, ರೈಟ್. ಸೊ ಇದೊಂದು ಬಿಗ್ ಅಮೌಂಟೇ ಅಲ್ಲ, ರೈಟ್. ಸೊ ಇಶ್ಯೂ ಸೈಜ್ ಬಂದ್ಬಿಟ್ಟು 166 crores. ಇಶ್ಯೂ ಪ್ರೈಸ್ ನೋಡಿ ಅಲ್ಲಿ ಫಿಕ್ಸ್ಡ್ ಇರುತ್ತೆ, 120 rupees ಇಂದ 127. ಇದೊಂದು ರೇಂಜ್, ರೈಟ್. ಸೊ ಆ ರೇಂಜ್ ಅಲ್ಲಿ ಬಿಡ್ ಮಾಡ್ಬೇಕು, ಎಷ್ಟಾದ್ರೂ ಬಿಡ್ ಮಾಡ್ಬೋದು. ನನ್ ಸಜೆಷನ್ ಏನು ಅಂದ್ರೆ ಹೈಯೆಸ್ಟ್ ಬಿಡ್ ಮಾಡಿ, ಯಾಕೆಂದ್ರೆ ಮೋಸ್ಟ್ 99.99% ಆಫ್ ದ IPOs ಕ್ಲೋಸ್ಡ್ ಅಟ್ ಹೈಯೆಸ್ಟ್ ಪ್ರೈಸ್ ಕ್ಲೋಸ್ ಆಗುತ್ತೆ, ರೈಟ್. ಎಲ್ಲ ತುಂಬಾ ರೇರ್ ಕೇಸ್ ಅಲ್ಲಿ ಇದಕ್ಕಿಂತ ಕಮ್ಮಿ ಆಗುತ್ತೆ. ಸೊ ಬಿಡ್ ಮಾಡ್ಬೇಕಾದ್ರೆ ನೀವು 127 ಬಿಡ್ ಮಾಡಿ. ಲಾಟ್ ಸೈಜ್ 110 ಅಂತ ಇದೆ, 110 ಶೇರ್ಸ್ ನ ತಗೊಳ್ಬೇಕು ನೀವು. ಎಷ್ಟು ಪ್ರೈಸ್ ಕೊಟ್ಟು? 127 ರೂಪಾಯಿ ಕೊಟ್ಟು. ನೀವು IPO ಬಂದಾಗ ನನ್ಗೆ 1 ಶೇರ್ ಬೇಕು 2 ಶೇರ್ ಬೇಕು ಅಂತ ನೀವು ತಗೊಳಕ್ ಆಗಲ್ಲ. ಅಲ್ಲಿ ಮಿನಿಮಮ್ ಒಂದು ಲಾಟ್ ಅಂತ ಫಿಕ್ಸ್ ಮಾಡಿರ್ತಾರೆ, 110 ಶೇರ್ಸ್ ಇದೆಯಲ್ಲ, ಆ ಒಂದು 110 ಶೇರ್ಸ್ ನ ನೀವು ಬೈ ಮಾಡ್ಬೇಕಾಗುತ್ತೆ. ಇನ್ ಮಲ್ಟಿಪಲ್ಸ್ ಆಫ್ 110 ನೀವು ಶೇರ್ಸ್ ನ ಬೈ ಮಾಡ್ಬೇಕು. ಸೊ ನಿಮ್ಗೆ 2 ಲಾಟ್ ಬೇಕು ಅಂದ್ರೆ 220 ಆಗುತ್ತೆ, 3 ಲಾಟ್ ಬೇಕು ಅಂದ್ರೆ 330 ಆಗುತ್ತೆ. ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ನಿಮ್ಗೆ ಇಲ್ಲೇ ತೋರಿಸುತ್ತೆ, ರೈಟ್. ಸೊ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರಲ್ವಾ ಇಶ್ಯೂ ಪ್ರೈಸ್ 120 127. ನೀವು ಇಲ್ಲಿ ಕಟ್ ಆಫ್ ಪ್ರೈಸ್ ಬೇಡ, ನಂದೇ ಪ್ರೈಸ್ ಹಾಕ್ತೀನಿ ಅಂತಂದ್ರೆ ನಾವು 120 ರೂಪಾಯಿಗೆ ಸಾಕಪ್ಪ, 120 ರೂಪಾಯಿಗೆ ಆದ್ರೆ ಮಾತ್ರ ತಗೊಂತೀನಿ, ಇಲ್ಲಾಂದ್ರೆ ಬೇಡ ಅಂತಂದ್ರೆ ನೀವು ಅದನ್ನೇ ಮಾಡ್ಬೋದು. ಇಲ್ಲ ಅದು ಎಷ್ಟು ಪ್ರೈಸ್ ಆಗುತ್ತೋ ಅಷ್ಟು ಪ್ರೈಸ್ಗೆ ನಾನು ತಗೊಂತೀನಿ, ರೆಡಿ ಇದ್ದೀನಿ ಅಂತಂದ್ರೆ ನೀವು ಅದನ್ನು ಮಾಡ್ಬೋದು. ಸೊ ನೀವು UPI ಮುಖಾಂತರ ನೀವು ಮ್ಯಾಂಡೇಟ್ ಕೊಡ್ಬೋದು. ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗಿರಲ್ಲ, ದುಡ್ಡು ಬ್ಲಾಕ್ ಆಗಿರುತ್ತೆ, ರೈಟ್. ಸೊ ನಿಮ್ಗೆ ಇಶ್ಯೂ ಆಗಿದ ತಕ್ಷಣ ಅದು ಕ್ರೆಡಿಟ್ ಆಗುತ್ತೆ, ಅವ್ರ ಕ್ರೆಡಿಟ್ ಆಗುತ್ತೆ, ನಿಮ್ಮಿಂದ ಡೆಬಿಟ್ ಆಗುತ್ತೆ. ಇಶ್ಯೂ ಆಗಿಲ್ಲ ಅಂದ್ರೆ ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ, ರೈಟ್. ನಿಮ್ಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ಇಲ್ಲಿ ಫಂಡಮೆಂಟಲ್ಸ್ ಅಂತ ಇದೆ, ಕಂಪನಿ ಫಂಡಮೆಂಟಲ್ಸ್. ಇದು ಒಂದ್ ವಿಧಾನ. ಇನ್ನೊಂದು ವಿಧಾನ ಏನು ಇದೆ ನಾನು ಹೇಳ್ಕೊಡ್ತೀನಿ ಏನು ಅಂತ. ಇಲ್ಲಿ ನೋಡಿ ಮೋರ್ ಇನ್ಫಾರ್ಮೇಶನ್ ಹೋಗಿ ನಿಮ್ಗೆ ಅದ್ರ ಬಗ್ಗೆ ಮತ್ತೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಇಲ್ಲಿ IPO ಡೇಟ್, ಲಾಸ್ಟ್ ಲಿಸ್ಟಿಂಗ್ ಡೇಟ್ ಅಂತ ಅಂದ್ರೆ ನೀವು 27th ಒಳಗಡೆ ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ 30th ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ, ಅವಾಗ ನೀವು ಸೆಲ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಅವತ್ತು ನೀವು ಬೈ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೈಸ್ ರೇಂಜ್ ಬಂದ್ಬಿಟ್ಟು 120 127 ಇದೆಲ್ಲ ಇದೆ, ರೈಟ್. ಸೊ ಇಲ್ಲಿ ನೋಡಿ ಓಪನ್ ಡೇಟ್ 23, ಕ್ಲೋಸ್ ಡೇಟ್ 27. UPI ಮ್ಯಾಂಡೇಟ್ ಡೆಡ್ ಲೈನ್ ಅಂದ್ರೆ 27 ಒಳಗಡೆ ನೀವು UPI ಮ್ಯಾಂಡೇಟ್ ಕೊಡ್ಬೇಕು, ಇಲ್ಲ ಅಂದ್ರೆ ತಗೊಳ್ಳಲ್ಲ. ಸೊ ಅಲಾಟ್ಮೆಂಟ್ ಫೈನಲೈಸೇಷನ್ ಯಾವತ್ತು ಅಲಾಟ್ ಆಗುತ್ತೆ ಅಂದ್ರೆ 28th ಜುಲೈಗೆ ನಿಮ್ಗೆ ಅಲಾಟ್ ಆಗುತ್ತೆ. ಸೊ ಅದು ನಿಮ್ಗಿನ್ನ ಬಂದಿರೋದಿಲ್ಲ, ಅಲಾಟ್ ಆಗಿರುತ್ತೆ. ಸೊ ಯಾವಾಗ ಶೇರ್ ಕ್ರೆಡಿಟ್ ಆಗುತ್ತೆ ಅಂತಂದ್ರೆ 29th. ಸೊ 30th ಅಲ್ವಾ ಲಿಸ್ಟ್ ಆಗೋದು, 29th ಮಾರ್ಕೆಟ್ ಅವರ್ಸ್ ಒಳಗಡೆನೆ ನಿಮ್ಗೆ ಅದು ಬಂದ್ಬಿಟ್ಟು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇದ್ಬಿಡುತ್ತೆ. ಸೊ 30th ಆಸ್ ಸೂನ್ ಆಸ್ ಅದು ಮಾರ್ಕೆಟ್ ಗೆ ಲಿಸ್ಟ್ ಆಗಿದ ತಕ್ಷಣ ನಿಮ್ಗೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಎಷ್ಟೇ ಪ್ರಾಫಿಟ್ ಲಾಸ್ ಅಂತ, ರೈಟ್. ಸೊ ಶೇರ್ ಕ್ರೆಡಿಟ್ ಆಗೋದು 29th. ರೀಫಂಡ್ ಇನಿಷಿಯೇಷನ್ ಅಂದ್ರೆ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅಲಾಟ್ಮೆಂಟ್ ಅಲ್ಲಿ ಇನಿಷಿಯೇಷನ್ ಸ್ಟಾರ್ಟ್ ಆಗುತ್ತೆ ರೀಫಂಡ್, ರೈಟ್. ಸೊ 11th ಆಗಸ್ಟ್ ಒಳಗಡೆ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ. ಸೊ ಇದು ನಿಮ್ಗೆ ಹೇಳಿದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ, ಬೇಡ, ರೈಟ್. ಸೊ ಅದಾದ್ಮೇಲೆ ಕಂಪನಿ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪರ್ಪಸ್ ಕೊಟ್ಟಿದ್ದಾರೆ, ಏನಕ್ಕೆ ಅವ್ರಿಗೆ ದುಡ್ಡು ಬೇಕು ಅಂತ. ಅವ್ರಿಗೆ ಒಂದು 22 ಕೋಟಿ ರೀಪೇಮೆಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಬಾರೋಯಿಂಗ್ಸ್ ಅಂದ್ರೆ ಅವರು ಸಾಲ ತಗೊಂಡಿರ್ತಾರಲ್ವಾ, ಆ ಸಾಲನ ವಾಪಸ್ ಕೊಡೋದಕ್ಕೆ 22 ಕೋಟಿ ಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ಸಿಸ್ಟಮ್ ಅಂಡ್ ಹಾರ್ಡ್ವೇರ್ ಅಂದ್ರೆ ಅವರು ಬಿಸ್ನೆಸ್ ನ ಇನ್ನು ಡೆವಲಪ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವ್ರಿಗೊಂದು 8 ಕೋಟಿ ಬೇಕು. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅವ್ರು ಡೇ ಟು ಡೇ ಬಿಸ್ನೆಸ್ ಮಾಡೋದಕ್ಕೆ. ಸೊ ರಾ ಮೆಟೀರಿಯಲ್ಸ್ ಇರ್ಬೋದು, ಅವ್ರ ಸ್ಯಾಲರಿ ಕೊಡೋದಿರ್ಬೋದು, ರೆಂಟ್ ಕಟ್ಟೋದಿರ್ಬೋದು, ಅಥವಾ ಇನ್ಶೂರೆನ್ಸ್ ಕಟ್ಟೋದು, ಏನೋ ಡೈಲಿ ಬಿಸ್ನೆಸ್ ರನ್ ಆಗ್ಬೇಕು ಅಂತಂದ್ರೆ
ಕೆಲವೊಂದು ಥಿಂಗ್ಸ್ ಗಳನ್ನೆಲ್ಲ ಮಾಡ್ಬೇಕಲ್ವಾ, ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದಕ್ಕೆ 102 ಕೋಟಿ ಬೇಕಾಗುತ್ತೆ ಅವರಿಗೆ. ಸೊ ಇನ್ ಅದರ ಮಿಕ್ಕಿರೋದು ಬೇರೆ ಯಾವ್ದಾದ್ರು ಇದಕ್ಕೆ ಅವರೊಂದು ಕಂಪನಿ ಡೆವಲಪ್ಮೆಂಟ್ ಗೆ ಉಪಯೋಗಿಸ್ಕೊಂತಾರೆ. ಸೊ ಇದು ಏನಕ್ಕೆ ಕಾರಣ ಕೊಡ್ತಾ ಇದ್ದಾರೆ ಇಲ್ಲಿ, ಏನಕ್ಕೆಲ್ಲ ನಮ್ಗೆ ದುಡ್ಡು ಬೇಕು ಅಂತ. ಸೊ ನಿಮ್ಗೆ ಇದು ಇನ್ನ ಡೀಟೇಲ್ ಬೇಕು ಅಂತಂದ್ರೆ ಕಂಪನಿದು RHP ಓದ್ಬೇಕಾಗುತ್ತೆ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಸೊ ಅದ್ರ ಸ್ಟ್ರೆಂತ್ ಕೊಟ್ಟಿದ್ದಾರೆ, ವೀಕ್ನೆಸ್ ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ಫಿಗರ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ನೋಡಿ ಇನ್ಸ್ಟಿಟ್ಯೂಷನ್ಸ್ ಗೆ ಅವ್ರು ಎಷ್ಟು ಕೊಟ್ಟಿದ್ದಾರೆ, 26.27 ಲಕ್ಷ ಶೇರ್ಸ್ ಮಾತ್ರ ಕೊಟ್ಟಿದ್ದಾರೆ, ರೈಟ್. ಸೊ ಇಲ್ಲಿ NII ಗೆ 19 ಕೊಟ್ಟಿದ್ದಾರೆ, ರಿಟೇಲ್ ಇನ್ವೆಸ್ಟರ್ ಗೆ 45 ಕೊಟ್ಟಿದ್ದಾರೆ, ಟೋಟಲ್ 91.94. ಇನ್ ಮಿಕ್ಕಿದ್ದು ಟೋಟಲ್ 91.94. ಇನ್ ಮಿಕ್ಕಿದ್ದು ಬೇರೆ ಇನ್ವೆಸ್ಟರ್ಸ್ ಅವರೊಳಗಡೆ ಇರ್ತಾರೆ, ಸೊ ಅವ್ರಿಗೆಲ್ಲ ಹೋಗಿರುತ್ತೆ, ರೈಟ್. ಸೊ ಅವ್ರಿಗೆ 26 ಲಕ್ಷ ಕೊಟ್ಟಾಗ ಅವ್ರಿಗೆ ಎಷ್ಟು ಅಪ್ಲೈ ಮಾಡಿದ್ರೆ 23 ಲಕ್ಷ, ರೈಟ್. ಸೊ ಅದು ಸಬ್ಸ್ಕ್ರಿಪ್ಷನ್ ತೋರಿಸ್ತದೆ ನೋಡಿ, 0.91 ಅಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ. ಇಲ್ಲಿ ನೋಡಿ ರಿಟೇಲರ್ 1.37 ಅಂದ್ರೆ ನಾವು ಅವ್ರು ಶೇರ್ಸ್ ಕೊಡ್ತಾ ಇರೋದು ರಿಟೇಲರ್ಸ್ ಅಂದ್ರೆ ನೀವು ಮತ್ತೆ ನಾವು ಕೊಡ್ತಾ ಇರೋದು 45 ಲಕ್ಷ. ಬಟ್ ಎಷ್ಟು ಲಕ್ಷಕ್ಕೆ ಅಪ್ಲಿಕೇಶನ್ ಬಂದಿದೆ, 62 ಲಕ್ಷ. ಸೊ ಇದ್ರ 45 ಲಕ್ಷಕ್ಕೆ ಮಾತ್ರ ಹೋಗುತ್ತೆ, ಇನ್ನ ಮಿಕ್ಕಿರೋದು ಹೋಗೋದಿಲ್ಲ, ರೈಟ್. ಸೊ ಅವ್ರಿಗೆಲ್ಲ ದುಡ್ಡು ವಾಪಸ್ ಬಂದ್ಬಿಡುತ್ತೆ. ಸೊ ಅವ್ರು ಏನ್ ಮಾಡ್ಬೋದು ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಯಾವತ್ತು 30th ಜುಲೈಗೆ ಲಿಸ್ಟ್ ಆಗುತ್ತಲ್ವಾ, ಸೊ ಅವತ್ತು ಹೋಗ್ಬಿಟ್ಟು ಅವರು ಪರ್ಚೇಸ್ ಮಾಡಬಹುದು ಇಫ್ ದೇ ಆರ್ ಇಂಟ್ರೆಸ್ಟೆಡ್, ರೈಟ್. ಸೊ ಇದೆಲ್ಲ ಕಂಪನಿ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಕಂಪನಿ ಏನನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪನಿ ಏನ್ ಮಾಡುತ್ತೆ ಬೇಸಿಕಲಿ ಅಂತ. ಸೊ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವು ಏನಿಲ್ಲ ಸಿಂಪಲ್ ಆಗಿ ಸೊ ಇಷ್ಟೆಲ್ಲ ನೀವು ನೋಡ್ಕೊಂಡಿದ್ದೀರಲ್ವಾ, ನೀವು ಸಿಂಪಲ್ ಆಗಿ ಇಲ್ಲಿ ಬಂದ್ಬಿಟ್ಟು ಸೆಬಿ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ಫೈಲಿಂಗ್ಸ್ ಅಂತ ಇರುತ್ತೆ, ಫೈಲಿಂಗ್ಸ್ ಅಂತ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಬಟ್ ಓಕೆ ನೀವು ವೆಬ್ಸೈಟ್ ಗೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ಫೈಲಿಂಗ್ಸ್ ಅಂತ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ, ಸೊ ಐ ಪ್ರಿಫರ್ ಇಂಗ್ಲಿಷ್. ನಿಮ್ಗೆ ಇಲ್ಲಿ ಬಂದ್ರೆ RHP ಇದೆ ನೋಡಿ ಪಬ್ಲಿಕ್ ಇಶ್ಯೂ ಅಲ್ಲಿ. ಸೊ ರೆಡ್ ಹೆರಿಂಗ್ ಡಾಕ್ಯುಮೆಂಟ್ಸ್ ಫಿಲ್ಡ್ ವಿತ್ ROC. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆಲ್ಲ ತಗೊಂಡು ಇಲ್ಲಿ ನೋಡಿ ಇಲ್ಲೇ ಇದೆ ನಿಮ್ದು ಕಂಪನಿ. ಸೊ ಎಕ್ಸಾನೆಟ್ ಟೆಕ್ನಾಲಜಿ ಲಿಮಿಟೆಡ್, ರೈಟ್. ಸೊ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಂತ ಇದೆ, ನೆಟ್ವರ್ಕ್ ಸ್ಲೋ ಇದೀನೋ. ಇಲ್ಲಿ ನೋಡಿ 559 ಪೇಜಸ್ ಇನ್ಫಾರ್ಮೇಶನ್ ಇದೆ ಕಂಪನಿ ಬಗ್ಗೆ, ರೈಟ್. ನಿಮ್ಗೆ ಇಲ್ಲಿ ಬಂತು ನಿಮ್ ಇಂಟ್ರೊಡಕ್ಷನ್ಗೆ ಏನೇನಿದೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿ ನಿಮ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಇದೆ ಏನೇನ್ದ್ರ ಬಗ್ಗೆ ಎಲ್ಲ ಇದೆ ಅಂತಂದ್ರೆ ಕಂಪನಿ ಬಗ್ಗೆ, ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಅದರಲ್ಲಿರೋ ಕೀ ಪರ್ಸನ್ಸ್ ಯಾರು, CEO ಯಾರು, ಓನರ್ಸ್ ಯಾರು, ಮತ್ತೆ ಅವ್ರಿಗೆ ಏನು ದುಡ್ಡು ಬೇಕು, ಎಷ್ಟು ದುಡ್ಡು ಬೇಕು, ಅದನ್ನೆಲ್ಲ ಏನೆಲ್ಲ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿರುತ್ತೆ. ಸೊ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಅದ್ರ ಹಿಸ್ಟ್ರಿ ಏನು, ಎಲ್ಲ ಕಂಪನಿ ಸ್ಟಾರ್ಟ್ ಆಗಿದ್ದರಿಂದ ಏನೆಲ್ಲ ಮಾಡಿದ್ದಾರೆ, ಅಕ್ವಿಸಿಷನ್ ಮಾಡಿದಾರ ಅಥವಾ ಅವರೇ ಏನಾದ್ರು ಮರ್ಜ್ ಮಾಡ್ಕೊಂಡಿದ್ದಾರೆ ಬೇರೆ ಕಂಪನಿಗೆ. ಸೊ ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಸೊ ಅಕೌಂಟಿಂಗ್ ರಿಲೇಟೆಡ್, ಫಿನಾನ್ಸ್ ರಿಲೇಟೆಡ್ ಎಲ್ಲ ಇರುತ್ತೆ. ಲೀಗಲ್ ಅಂಡ್ ಅದರ್ ಇನ್ಫಾರ್ಮೇಶನ್ ಅಂದ್ರೆ ಕಂಪನಿ ಮೇಲೆ ಯಾವ್ದಾದ್ರು ಕೇಸ್ ಇದೆಯಾ, ಕಂಪನಿ ಯಾವ್ದಾದ್ರು ಬೇರೆ ಕಂಪನಿ ಮೇಲೆ ಕೇಸ್ ಹಾಕಿದ್ಯಾ ಅಥವಾ ಜನರು ಕೇಸ್ ಹಾಕಿದಾರ, ಎಲ್ಲ ತರ ಇನ್ಫಾರ್ಮೇಶನ್ಸ್ ಇಲ್ಲೇ ಸಿಕ್ಬಿಡುತ್ತೆ. ಸೊ ಇದಿಷ್ಟು ನೀವು ಓದ್ಕೊಂಡು ದೆನ್ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ IPO. ಇಷ್ಟು ಓದಿ ಅರ್ಥ ಮಾಡಿ ನಿಮ್ಗೆ ಫಿನಾನ್ಸ್ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ, ಸೊ ಇದ್ರ ಬಗ್ಗೆ ನಾಲೆಜ್ ಇತ್ತು ಅಂದ್ರೆ ನಿಮ್ಗೆ 2 days ಬೇಕಾಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ಟೈಮ್ ತಗೊಳುತ್ತೆ. ಅಥವಾ ಮುಂದಿನ ದಿನಗಳಲ್ಲಿ ನನಗೆ ಪ್ಲಾನ್ ಇದೆ, ಇಷ್ಟೆಲ್ಲ ಒಂದು ಇನ್ಫಾರ್ಮೇಶನ್ ನಿಮ್ಗೊಂದು 20 to 30 minutes ಅಲ್ಲಿ ಎಕ್ಸ್ಪ್ಲೈನ್, ಜನರಿಗೆ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದನ್ನ ಮುಂದೆ ನೋಡೋಣ.
ಸೊ ನಿಮ್ಗೆ ಏನಂತ ಅಂದ್ರೆ ಇದರಲ್ಲಿ ಎಲ್ಲಾ ಕಂಪನಿ ಡೀಟೇಲ್ಸ್ ಪಿನ್ ಟು ಪಿನ್ ಸಿಕ್ಬಿಡುತ್ತೆ, ರೈಟ್. ಸೊ ಇದು ಕಂಪನಿನು ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ, ಅಂದ್ರೆ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್, ರೈಟ್. ಸೊ ಇಷ್ಟು IPO. ಸೊ ಇಷ್ಟೆಲ್ಲ ಓದ್ಕೊಂಡು ಬಂದು ನಿಮ್ಗೆ ಈ ಕಂಪನಿ ಬಗ್ಗೆ ಪಾಸಿಟಿವ್ ಆಗಿ ಅನ್ಸಿದ್ರೆ ನೀವು ಸಬ್ಮಿಟ್ ಮಾಡಿದ್ರೆ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ರೈಟ್. ಆಮೇಲೆ ನಿಮ್ಗೆ ಅಲರ್ಟ್ ಆಗಿದೆ ಇಲ್ಲ ಅಂತ ಮೆಸೇಜ್ ಬರುತ್ತೆ. ಸೊ ಅಲರ್ಟ್ ಆಗಿಲ್ಲ ಅಂದ್ರೆ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ, ವೆರಿ ಸಿಂಪಲ್, ರೈಟ್. ಸೊ ಇವಾಗ ಸರ್ ನನಗೆ ಅದು ಸಿಕ್ಕಿಲ್ಲ, ಏನ್ ಮಾಡೋದು? ಅದೇ ಎಕ್ಸ್ಟರ್ನೇಟ್ 30th ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟಿರುತ್ತೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ರೈಟ್. ಸೊ ಲೆಟ್ಸ್ ಇವಾಗ ಆಗ್ಬೋದಿರೋದ್ರಲ್ಲಿ ಒಂದು ಕಂಪನಿ ನಿಮ್ಗೆ ಹೇಳ್ತೀನಿ ನೋಡಿ. ಕುಸುಮ್ಗರ್ ಅಂತ ರೀಸೆಂಟ್ ಆಗಿ IPO ಆಯಿತು ನೋಡಿ. ಕುಸುಮ್ಗರ್ IPO ಅಂತ ಇದೆ, ಇದೊಂದು ಕಂಪನಿ. ಸೊ ಅದು 650 crores IPO ಬಂದಿತ್ತು. ಜುಲೈ 8-10 ಒಳಗಡೆ ಮುಗ್ದೋಗ್ಬಿಟ್ಟಿದೆ. ಅದರ ಬ್ಯಾಂಕ್ ಬಿಟ್ ಎಷ್ಟು 398 419 ರೂಪಾಯಿ. ಆಲ್ಮೋಸ್ಟ್ ನೋಡಿ 419 ರೂಪಾಯಿಗೆ ಇದಾಗ್ಬಿಟ್ಟಿದೆ ಫೈನಲ್ ಪ್ರೈಸ್. ಸೊ 1 lakh ಬಂದ್ಬಿಟ್ಟು 35 shares. ಸೊ ಇದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ. ಸೊ ಇದೇ ಕುಸುಮ್ಗರ್ ಕಂಪನಿ IPO ಆಗೋಗ್ಬಿಟ್ಟಿದೆ. ಬಟ್ ನಿಮ್ಗೆ ಈ ಕಂಪನಿ ಬೇಕು, ಅಥವಾ ನೀವು IPO ದಲ್ಲಿ ಇದ್ದಾಗಲೂ ನಿಮ್ಗೆ ಕಂಪನಿ ಸಿಕ್ಕಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಂದು ಜಸ್ಟ್ ನೀವು ಕುಸುಮ್ಗರ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಸಿಕ್ಬಿಡುತ್ತೆ ನೋಡಿ. ಸೊ ಅದರಲ್ಲಿ ಎರಡು ಇರುತ್ತೆ, ಒಂದು BSc NSc ಅಂತ. ಇಲ್ಲಿ ನೋಡಿ BSc NSc. ಸೊ ನಿಮ್ಗೆ NSc ಬೇಕಂದ್ರೆ NSc ತಗೊಳ್ಬಹುದು. ಜಸ್ಟ್ ನೀವು ಇಲ್ಲಿ ಬೈ ಆಪ್ಷನ್ಸ್ ಹೋದ್ರೆ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ನೋಡಿ. ನೋಡಿ 604 rupees ಇದೆ. IPO ಟೈಮ್ ಅಲ್ಲಿ ಎಷ್ಟಿತ್ತು? ಜಸ್ಟ್ ಒಂದು 10 days ಆಗಿಲ್ಲ IPO ಆಗಿದ್ದು, ರೈಟ್. ಸೊ ಆಲ್ರೆಡಿ ಅವರು 50% ಆಲ್ಮೋಸ್ಟ್ 50% ರಿಟರ್ನ್ಸ್ ಬಂದಿದೆ ಇದರಲ್ಲಿ, ರೈಟ್. ಸೊ ನೀವು IPO ಯಾರೆಲ್ಲ ಸಿಕ್ಕಿದೆ ಅವರು ಇನ್ನ ಹೋಲ್ಡ್ ಮಾಡಿದ್ರೆ ಅವ್ರಿಗೆ 50% ಅಂದ್ರೆ 419 ರೂಪಾಯಿ ಇರೋದು 604 ರೂಪಾಯಿ, ಆಲ್ಮೋಸ್ಟ್ 45 to 50% ರಿಟರ್ನ್ಸ್ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ, ರೈಟ್. ಸೊ ಈಗ ನೀವು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಶೇರ್ಸ್ ನ ತಗೊಳ್ಬಹುದು, ಇಫ್ ಇನ್ ಕೇಸ್ ನಿಮ್ಗೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ, ರೈಟ್. ಅದೇ ನಿಮ್ಗೆ ಇದು ಎಕ್ಸ್ಟ್ರಾ ನೆಟ್ ಹೇಳ್ತಿದ್ದೀನಲ್ಲ 127 ರೂಪಾಯಿ ಪ್ರೈಸ್, ಫೈನಲ್ ಪ್ರೈಸ್ ಆಗ್ಬಹುದು, ರೈಟ್. ಸೊ ನಿಮ್ಗೆ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಗೆ ಬಂದು ಪರ್ಚೇಸ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಕೆಂಡರಿ ಮಾರ್ಕೆಟ್, ರೈಟ್. ಸೊ ನಿಮ್ಗೆ ಇದರಲ್ಲಿ ಯಾವುದೇ ತರ ಡೌಟ್ ಇದ್ರು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ರೈಟ್. ಐ ಥಿಂಕ್ ದಟ್ಸ್ ಫಾರ್ ದ ಡೇ. ಇವತ್ತೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂಡಿದ್ನು ಕಂಪ್ಲೀಟ್ ಆಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಇಫ್ ಇನ್ ಕೇಸ್ ಏನಾದ್ರು ಬಿಟ್ಟಿದೀನಿ ಅಂತ ಅನ್ಸಿದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನೆಲ್ಲ ಕವರ್ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಯುವರ್ ಕ್ಯಾಪಿಟಲ್ ಸೇಫ್, ಬೈ ಬೈ. ಅಂಡ್ ಒಂದು ಇಂಪಾರ್ಟೆಂಟ್ ವಿಚಾರನೆ ಮರ್ತ್ಬಿಟ್ಟಿದ್ದೀನಿ. ಸಿ ಏನಂತ ಅಂದ್ರೆ ನಿಮ್ಗೆ ನಾನು ಏನ್ ಹೇಳ್ತಾ ಇದೀನಲ್ವಾ, ಸೊ ನಿಮ್ಗೆ ಅರ್ಥ ಆಗ್ತಿದೆ, ಏನೋ ಸಮಥಿಂಗ್ ಐ ಬ್ರಿಂಗ್ ವ್ಯಾಲ್ಯೂ ಇನ್ ಯುವರ್ ಲೈಫ್ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬರಬೇಕು, ನೋಟಿಫಿಕೇಶನ್ ಬರಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. So thank you so much. Once again, take care, keep your capital safe. Bye bye.